ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ತುಂಬ ಚೆನ್ನಾಗಿದ್ದಾರೆ ಅನ್ಕೋತೀನಿ. ರಾಯರ ಆಶೀರ್ವಾದದಿಂದ ನಾನಂತರೂ ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿರಿ, ರಾಯರ ಅನುಗ್ರಹ ಪಡ್ಕೊಳ್ಳಿ ಅಂತ ಹೇಳ್ತಾ, ಓಂ ವೆಂಕಟನಾಥಾಯ ವಿದ್ಮಹಿ ತಿಮ್ಮನ ಪುತ್ರಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಎಲ್ಲರಿಗೂ ರಾಘವೇಂದ್ರ ಒಳ್ಳೇದು ಮಾಡಲಿ. ಇವತ್ತಿನ ಪೂಜೆ ಹೀಗಿದೆ. ಒಂದು ಮಲ್ಲಿಗೆ ಸಿಕ್ತು, ಮಲ್ಲಿಗೆ ಏರ್ಸೇನಿ. ಆಮ್ಯಾಗ ತುಳಸಿ ಭಾಳ ಇದ್ದಿದ್ದಿಲ್ಲ, 2 ಎಲೆ ತುಳಸಿನ ಏರ್ಸೇನಿ. ಮತ್ತು ಸ್ವಲ್ಪ ಮಟ್ಟಿಗೆನ ಪೂಜೆ ಮಾಡೇನಿ ಇವತ್ತು. ಮತ್ತು ಏನಪ್ಪ ಅಂದ್ರೆ ನಾನು ನಿನ್ನೆ ವಿಡಿಯೋ ಹಾಕೀನಿ, ರಾಯರಿಗೆ ಹೂ ಪ್ರಸಾದ ಕೇಳೋದು ಬೇಡ ಅಂತ. ಯಾಕಪ್ಪ ಅಂದ್ರೆ ರಾಯರ ಅನುಗ್ರಹ ಇದ್ರೆ ಸಾಕು, ಇನ್ನು ಯಾವ ಹೂವು ಬೇಡ, ಏನೂ ಬೇಡ. ಅವ್ರ ಹೆಸರು ನೆನೆಸಾತೀವಿ ಅಂದ್ರೆ ನಮ್ಗೆ ಒಳ್ಳೇದು ಮಾಡ್ತಾರಂತಲೇ ತಿಳ್ಕೊಬೇಕು. ಅದಕ್ಕೋಸ್ಕರ ನೀನು ವಿಡಿಯೋ ಹಾಕೀನಿ ನೋಡಿರಿ. ಆಮೇಲೆ ಇದು ಕಟ್ಗೆನ ಯಾಕೆ ಪೂಜೆ ಮಾಡ್ತೀರಿ ಅಂತ ಕೇಳಿದ್ರಲ್ಲ, ಇದು ಕಟ್ಗೆ ಅಲ್ಲ. ನಿಮ್ಮ ಪಾಲಿಗೆ ಕಟ್ಗೆ ಅಂತ ಕಾಣಿಸ್ತಾ ಇರ್ಬೋದು, ನಮ್ಮ ಪಾಲಿಗೆ ಅದು ಲಕ್ಷ್ಮಿ ಅಂತ ಹೇಳ್ತೇನೆ ನಾನು. ಯಾಕಂದ್ರೆ ನಿಮಗೆ ಗೊತ್ತಿರೋ ಹಾಗೆ ಬನ್ನಿ ಗಿಡ ಪೂಜೆ ಮಾಡೋದು ನಮ್ಮ ಹಿಂದಿನ ಕಾಲದಿಂದಲೂ ನಡೆದು ಬಂದ ಪದ್ಧತಿ ಐತಿ. ಹೊಲದಾಗ ಏನು ಬನ್ನಿ ಗಿಡ ಹೇಳ್ತಾವಲ್ಲ, ಬನ್ನಿ ಗಿಡ ಅಂದರೆ ಇವಾಗ ಮಾನಮಿ ಟೈಮ್ನಾಗ ಅದನ್ನು ನಮ್ಮ ಪೂಜೆ ಏನಪ್ಪ ಅಂದ್ರೆ ಎಲ್ಲ ವಸ್ತುಗಳನ್ನು ಸನಿಕಿ ಈ ಥರ ಏನೇನು ಇರ್ತಾವೆ ರೈತರು ಯೂಸ್ ಮಾಡೋ ಎಲ್ಲ ಸಾಮಾನುಗಳನ್ನ ಪೂಜೆ ಮಾಡಿ, ಬನ್ನಿ ಅಂಥೇಳಿ ಆ ಗಿಡದಾಗ ಪಾಂಡವರು ಅವರ ಆಯುಧವನ್ನು ಇಟ್ಟಿರ್ತಾರಂಥೇಳಿ ಆಯುಧ ಪೂಜೆ ದಿನ ಬನ್ನಿ ಏನು ತರ್ತೀವಲ್ಲ, ಬನ್ನಿ ಗಿಡದಿಂದ ಆ ಗಿಡದ ಎಲೆಗಳನ್ನು ತಂದು ಏನು ಪೂಜೆ ಮಾಡ್ತೀವಲ್ಲ, ಅದಕ್ಕೆ ಆ ಗಿಡದಲ್ಲಿ ಲಕ್ಷ್ಮೀ ನೆನೆಸಿರ್ತಾಳಂತ. ಮತ್ತು ಅಲ್ಲಿ ಆವಾಗ ಪಾಂಡವರು ಅವರ ಆಯುಧಗಳನ್ನ ಇಟ್ಟು ಹೋದ ಸಮಯದಲ್ಲಿ ದೇವತೆಗಳೆಲ್ಲರೂ ಅಲ್ಲಿ ಅವನ್ನ ಕಾವಲಕ್ಕಿರ್ತಾರಂತ. ಹೀಗಾಗಿ ಅವುಗಳಲ್ಲಿ ಆ ಗಿಡದಲ್ಲಿ ದೈವಿಕ ಶಕ್ತಿ ಜಾಸ್ತಿ ಇರುತ್ತೆ. ಹಾಗಾಗಿ ಇದು ಆ ಗಿಡದ ಒಂದು ಕಟ್ಟಿಗೆಯಾಗಿದೆ. ಇದನ್ನು ಯಾವಾಗ ತರಬೇಕಂದ್ರೆ ಅಮಾವಾಸ್ಯೆ ಇರುತ್ತೆ ಗೊತ್ತಲ್ಲ, ಅಮಾವಾಸ್ಯೆ ಅಂದ್ರೆ ಸಂಡೇ ಅಮಾವಾಸ್ಯೆ ಅಂದ್ರೆ ರವಿವಾರ ಅಮಾವಾಸ್ಯೆ ಯಾವಾಗ ಬರುತ್ತಲ್ಲ ಆವಾಗ ಈ ಕಟ್ಟಿಗೆನ ತರಬೇಕಾಗತ್ತೆ. ಹೆಂಗೆ ತರಬೇಕಪ್ಪ ಅಂದ್ರೆ, ನಾವು ಪೂಜೆ ಮಾಡಿ ಬಾಣ ಎಲ್ಲ ಯಾವಾಗಲೂ ಅಮಾವಾಸ್ಯೆಗೆ ರೈತರಾದವರು ಯಾವಾಗಲೂ ಹೊಲದಲ್ಲಿರೋ ಲಕ್ಷ್ಮಿಗೆ ಪೂಜೆ ಮಾಡಿ ಅಮಾವಾಸ್ಯೆ ದಿನ ಬಾಣ ಎಲ್ಲ ಹಿಡಿದು ತೆಂಗಿನಕಾಯಿ ಹೊಡೆಯೋದು ಈ ಥರ ಎಲ್ಲ ಮಾಡ್ತಾನೆ ಇರ್ತಾರೆ. ನಾವು ಮಾಡ್ತೀವಿ ಕೂಡ. ಹಂಗೆ ನಿಮ್ಮ ಹೊಲದಾಗಿರೋ ಅಲ್ಲಿ ಹೋಗಿ ಬಾಣ ಹಿಡ್ದು ಊದಿನ ಕಡ್ಡಿ ಹಚ್ಚಿ ತೆಂಗಿನಕಾಯಿ ಹೊಡೆದ ಅಮಾವಾಸ್ಯೆ ದಿನ ಒಂದು ಸಣ್ಣ ಕಟ್ಟಿಗೆ ಇಷ್ಟಾದ್ರೆ ಸಾಕು, ಪೂಜೆ ಮಾಡೋಕೆ ಬರುವಂತೆ ಇಷ್ಟು ಸಣ್ಣದಾಗಿದ್ರೆ ಸಾಕು. ಇಷ್ಟು ಸಣ್ಣ ಅಂದರೆ ಮೇಲ್ಗಡೆ ಆ ಥರ ಯಾವ ಥರ ನಾ ಕಟ್ಟಿಗೆ ತೋರಿಸ್ತಾ ಇದ್ದೀನಲ್ಲ ಆ ಥರ 2 ಮೇಲ್ಗಡೆ ಹೋಗಿರೋ ಹಿಂಗೆ ಕೊಂಬು ಎಸಳುಗಳು ಹೋಗಿರೋ ಅಂಥದ್ದನ್ನು ತರಬೇಕಾಗತ್ತೆ. ಆ ಥರ ತಂದರೆ ನಿಮಗೆ ಲಕ್ಷ್ಮಿ ಐತಾರ ದಿನ ಅಂದರೆ ಐತಾರ ಅಮಾವಾಸ್ಯೆ ಅಂದರೆ ತುಂಬ ಬಲಿಷ್ಠವಾದ ಅಮಾವಾಸ್ಯೆ ಅಂತ ಎಲ್ಲರಿಗೂ ಗೊತ್ತಿದೆ. ಎಲ್ಲರಿಗೂ ಗೊತ್ತಿರೋದೇ ಅದು. ಸಂಡೇ ಅಮಾವಾಸ್ಯೆ ಅಂದ್ರೆ ಎಲ್ಲರೂ ತುಂಬ ಅವತ್ತಿನ ದೈವಶಕ್ತಿಗೂ ಅಷ್ಟೇ ಬಲ ಇರುತ್ತೆ, ಮತ್ತು ದುಷ್ಟಶಕ್ತಿಗೂ ಅಷ್ಟೇ ಬಲ ಇರ್ತೈತಿ. ಅವತ್ತು ಐತಾರ ಅಮಾವಾಸ್ಯೆ ಅಂದ್ರೆ ರವಿವಾರ ಅಮಾವಾಸ್ಯೆ ಅಂದ್ರೆ ಅಷ್ಟು ಶಕ್ತಿ ಇರ್ತೈತಿ. ಅದಕ್ಕೋಸ್ಕರ ಅವತ್ತು ದೈವಶಕ್ತಿಗೆ ಸಿಕ್ಕಾಪಟ್ಟೆ ಬಲ ಇರೋದ್ರಿಂದ ನಾವು ಅವತ್ತು ತರೋದ್ರಿಂದ ಅದರಲ್ಲಿ ಲಕ್ಷ್ಮಿ ನೆಲೆಸಿರ್ತಾಳೆ ಅನ್ನೋದು ನಮ್ಮ ಹಿರೀಕರ ಮತ್ತು ಹಿರಿಯರ ಭಾವನೆ. ಅದಕ್ಕೋಸ್ಕರ ತುಂಬ ದುಡ್ಡಿನ ಸಮಸ್ಯೆ ಆಗ್ತಿದೆ ನಮ್ಮಲ್ಲಿ, ಮನೆಯಲ್ಲಿ ರೊಕ್ಕನ ನಿಲ್ತಾ ಇಲ್ಲ, ಎಷ್ಟೇ ದುಡಿದ್ರೂ ರೊಕ್ಕ ಸಾಕಾಗ್ತಿಲ್ಲ ಇದಕ್ಕೂ ಅಂತ ಅಂದ್ಕೊಳ್ಳೋರು, ದುಡ್ಡು ಸಾಕಾಗ್ತಿಲ್ಲ ನಮಗೆ, ದುಡ್ಡಿನ ಸಮಸ್ಯೆ ಭಾಳ ಐತೆ ಅನ್ನೋರು ಈ ಥರ ಮಾಡಿ ನೋಡಿ, ಖಂಡಿತ ಒಳ್ಳೇದಾಗುತ್ತೆ. ನಾನು ಈ ಥರ ತಂದು ತುಂಬ ದಿನಗಳಾಯಿತು. ಅದರ ಬಳಿಕ ಒಂದು ರವಿವಾರ 1-2 ಅಮಾವಾಸ್ಯೆ ಕಳೆದಾವ. ಪ್ರತಿ ಸಲ ಬರ್ತಾವ, ಒಂದಲ್ಲ 2 ಅಮಾವಾಸ್ಯೆ ಬರ್ತಾವ ವರ್ಷದಲ್ಲಿ. ನಾನು ಅಂದ್ಕೊಂಡಿರೋ ಹಾಗೆ ನೋಡಿ ಬೇಕಾದರೆ ಐತಾರ ದಿನ ಯಾವತ್ತು ರವಿವಾರ ದಿನ ಏನು ಅಮಾವಾಸ್ಯೆ ಬರುತ್ತಲ್ಲ ಅವತ್ತು ಪೂಜೆ ಮಾಡಿ ಆ ಕಟ್ಟಿಗೆನ ಅಷ್ಟು ಕಡ್ಕೊಂಬಂದು ಮನೆ ಜಗಲಿ ಮ್ಯಾಗಿಟ್ಟು ಅಭಿಷೇಕ ಮಾಡಿ ಪೂಜೆ ಮಾಡಲು ಸ್ಟಾರ್ಟ್ ಮಾಡಿ. ನೀವು ಖಂಡಿತ ನಿಮಗೆ ಲಕ್ಷ್ಮಿ ಒಳ್ಳೇದಾಗೇ ಆಗತ್ತೆ. ಲಕ್ಷ್ಮಿ ನಿಮಗೆ ಒಲಿದು ರಾಯರು ಕೂಡ ಒಳ್ಳೇದು ಮಾಡಲಿ, ಎಲ್ಲರೂ ಕೈ ಹಿಡಿದು ನಿಮ್ಮನ್ನು ಕಾಪಾಡಲಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು.